ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ನಾನು ಒಂದು 8 ಗಂಟೆಗೆ ವ್ಲಾಗ್ನ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಈಗ ನಾನು ಕಾಫಿ ಮಾಡ್ಕೊತಾ ಇದ್ದೀನಿ 8 ಗಂಟೆಗೆ. ಇವತ್ತು ಎದ್ದಿದ್ದೆ ಫುಲ್ಲು ಲೇಟಾಗೋಯ್ತು. ನಾನು ಒಂದು 7-7:30 ಅಷ್ಟರಲ್ಲಿ ಎದ್ದಿದ್ದೀನಿ ಇವತ್ತು ಟೈಮು. ಹಂಗಾಗಿ ಕಸ ಹೊಡೆದು ಸ್ವಲ್ಪ ಹಾಲು ತೊಗೊಂಡು ಬಂದು ನೀರಾಗಲೇ ನಿಂತೋಗ್ಬಿಟ್ಟಿದ್ವು. ಹಂಗಾಗಿ ಉಳಿಕೆ ಆಗಿರೋಂಥ ನೀರಲ್ಲೇ ಸ್ವಲ್ಪ ಬಟ್ಟೆ ತೊಳೆದು ಈಗ ಕಾಫಿ ಕಾಯಿಸ್ಕೊಂಡು ಕುಡಿಯೋಣ ಅಂತಂದು ಹೇಳ್ಬಿಟ್ಟು ಒಳಗಡೆ ಬಂದಿದ್ದೀನಿ. ನೋಡಿ, ನಾವು ಸ್ವಲ್ಪ ಹೆಣ್ಮಕ್ಳು ಎದ್ದೇಳೋದು ಲೇಟ್ ಆಗಿಬಿಟ್ರೆ ಮನೆಗಳಲ್ಲಿ ಎಲ್ಲ ಕೆಲಸಗಳು ಲೇಟು. ಅದರಲ್ಲಿ ನಾನು ಎದ್ದಿದ್ದು 7-7:30 ಆಗಿತ್ತು ಟೈಮು. ಎಕ್ಸಾಕ್ಟಾಗಿ ನೋಡಲಿಲ್ಲ, ಒಟ್ಟಿನಲ್ಲಿ ಟೈಮ್ ಬಂದಷ್ಟು ಆಗಿತ್ತು. ಇದು ಕಾಫಿ ಮಾಡ್ಕೊಂಡು ಕುಡಿಬೇಕಾದ್ರೆ 8 ಗಂಟೆ ಆಗಿತ್ತು. ಅದಕ್ಕೋಸ್ಕರ ಆ ಥರ ನಾನು ಒಂದು ಪ್ಲ್ಯಾನ್ ಮೇಲೆ ಐಡಿಯಾ ಮೇಲೆ ಹೇಳ್ತಾ ಇದ್ದೀನಿ ಅಷ್ಟೇ ಟೈಮಿಂಗ್ಸು. ನಾನು ಯೂಸ್ ಮಾಡಿರುವಂಥದ್ದು ಮಾಲ್ಗುಡಿ ಕಾಫಿ ಪೌಡರು. ಇದು ತುಂಬ ಚೆನ್ನಾಗಿದೆ. ಒಂಥರ ನನಗೆ ತುಂಬ ಇಷ್ಟ ಈ ಕಾಫಿ ಕುಡಿಯೋದಕ್ಕೆ. ನಮ್ಮ ಮನೇಲಿ ನಮ್ಮ ಮನೆಯವರು ಇವರ ಮಕ್ಕಳು ಎಲ್ಲ ಕಾಫಿ ಕುಡಿಯೋಕ್ಕೆ ಇಷ್ಟಪಡಲ್ಲ. ಅವ್ರಿಗೇನಿದ್ರು ಟೀ ಬೇಕು. ನಮ್ಮ ಮನೆಯವರು ಬೆಳಿಗ್ಗೆನೇ ಕೆಲಸಕ್ಕೆ ಹೋಗ್ಬಿಟ್ಟಿದ್ರು. ಅವರು ನನ್ನ ಎಬ್ಸಿದ್ದಾರೆ, ನಾನು ಎದ್ದಿಲ್ಲ. ಗೊತ್ತಿಲ್ಲ ಯಾಕೋ ಒಂದು ವೀಕಿಂದ ಫುಲ್ಲು ತಲೆನೋವು ಹಿಡ್ಕೊಂಡಿರೋದು ಬಿಡ್ತಾನೆ ಇಲ್ಲ. ಡೈಲಿ ಟ್ಯಾಬ್ಲೆಟ್ ತೊಗೊತಾ ಇದ್ದೀನಿ. ಟೆಸ್ಟೆಡ್ ಗ್ಲಾಸ್ ಇದೆ, ಆದರೆ ಅದು ಟೈಮು ಮುಗ್ದೋಗಿದೆ ಲೆನ್ಸ್ದು. ಅದು ಚೇಂಜ್ ಮಾಡಿಸ್ಬೇಕು. ನಮ್ಮ ಮನೆಯವ್ರಿಗೆ ಹೇಳ್ತಾನೆ ಇದ್ದೀನಿ, ಟೈಮೇ ಸಿಗ್ತಾಯಿಲ್ಲ. ನಾವು ಅಲ್ಲಿಲ್ಲೂ ವೀಡಿಯೋಸ್ಗೆ ಹೋಗೋದು, ಮಿಕ್ಕಿದ ಟೈಮಲ್ಲಿ ಸರಿತಾ ಮಂಜು ಅಂತ ಅಲ್ಲೇ ಓಡಾಡ್ಕೊಂಡಿದ್ದೀವಲ್ಲ. ಸೊ ಹಂಗಾಗಿ ನನಗೆ ಟೈಮ್ ಸಿಗ್ತಾಯಿಲ್ಲ. ಆದಷ್ಟು ಸ್ವಲ್ಪ ಟೈಮ್ ಇದು ಮಾಡಿಕೊಂಡು ಲೆನ್ಸ್ ಚೇಂಜ್ ಮಾಡಿಸಿ ಹಾಕ್ಕೋಬೇಕಿನ್ಮೇಲೆ. ತಲೆನೋವು ಜಾಸ್ತಿ ಹಿಡ್ಕೊಬಿಟ್ಟಿದೆ. ಯಾಕಂದರೆ ಸುಮಾರು ಅಂದರೆ ಮೊಬೈಲಲ್ಲೇ ಒಂದು 7-8 ಅವರ್ಸ್ ವರ್ಕ್ ಮಾಡ್ತೀನಿ ನಾನು. ಅದರಲ್ಲಿ ನಾನು ಇಷ್ಟೆಲ್ಲ ವೀಡಿಯೋ ಶೂಟು ಮಾಡಬೇಕು ಮತ್ತು ಎಡಿಟಿಂಗು ಇದೆಲ್ಲ ಮೊಬೈಲ್ ವರ್ಕೇ ಆಗಿರೋದ್ರಿಂದ ತಲೆನೋವು ಜಾಸ್ತಿ ಆಗಿಬಿಟ್ಟಿದೆ ಈ ಮಧ್ಯೆ. ಹಂಗಾಗಿ ಸ್ವಲ್ಪ ಟೆಸ್ಟೆಡ್ ಗ್ಲಾಸ್ ಇದೆ, ಯೂಸ್ ಮಾಡಬೇಕು ಇನ್ಮೇಲೆ. ಇಷ್ಟು ದಿನ ಎತ್ತಿಟ್ಟಿದ್ದೆ, ಅಷ್ಟೇನು ತಲೆ ಏನೋ ನೋವಿಲ್ಲ ಅಂತಂದು. ಈ ಮಧ್ಯೆ 1 ವಾರ ಆಗಿದೆ. ಟ್ಯಾಬ್ಲೆಟ್ ತೊಗೊಂಡ್ರೆ ಕಡಿಮೆ ಆಗುತ್ತೆ, ಇಲ್ಲ ನೆಕ್ಸ್ಟ್ ಹಂಗೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಇನ್ಮೇಲೆ ಅದು ಲೆನ್ಸ್ ಚೇಂಜ್ ಮಾಡಿ ಹಾಕ್ಕೋಬೇಕು. ಕಾಫಿ ಇನ್ನೇನು ರೆಡಿ ಆಯಿತು. ತುಂಬ ಚೆನ್ನಾಗಿತ್ತು. ಈ ತಲೆನೋವಿಗೆ ಸ್ವಲ್ಪ ಬೆಸ್ಟ್ ಅಂತಂದು ಹೇಳ್ಬೋದು ನಾನು ಕಾಫಿ ಕುಡಿತಾ ಇರೋದು. ಮಧ್ಯಾಹ್ನ ಸಂಜೆ ಈ 3 ಟೈಮು ಕುಡಿತಾ ಇದ್ದೀನಿ ಈ ಮಧ್ಯೆ ತಲೆನೋವು ಇರೋದ್ರಿಂದ. ಸೊ ಹಂಗಾಗಿ ಶುಗರ್ನ ಜಾಸ್ತಿ ಬಳಸಬಾರ್ದು. ನಾನು ಈ ತಲೆನೋವಿಗೆ ಸ್ವಲ್ಪ ಕಡಿಮೆ ಆಗಲಿ, ಸ್ವಲ್ಪ ಬಿಸಿ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತಂದು ಹೇಳ್ಬಿಟ್ಟು ಆ ರೀತಿ ಕಾಯಿಸ್ಕೊಂಡು ಕುಡಿತಾ ಇರ್ತೀನಿ 3 ಟೈಮ್ಸು. ಹಾಗಾಗಿ ಸ್ವಲ್ಪ ವೆಯ್ಟನ್ನು ಗೇನ್ ಆಗಿದ್ದೀನಿ ಈ ಮಧ್ಯೆ ನಾನು. ಇಲ್ಲಾಂದರೆ ಇನ್ನೊಂದು ಚೂರು ಸ್ಲಿಮ್ಮಾಗಿ ಇರ್ತಾ ಇದ್ದೆ. ಆದರೂ ನನ್ನ ಫ್ರೆಂಡ್ ಮಂಜು ಎಲ್ಲ ಇದ್ದಾರಲ್ಲ, ಅವರೆಲ್ಲ ಹೇಳ್ತಾ ಇರ್ತಾರೆ, ಇಷ್ಟಿರಬೇಕು, ಇದಕ್ಕೂ ಸಣ್ಣ ಇದ್ದರೆ ಚೆನ್ನಾಗಿ ಕಾಣಲ್ಲ ಅಂತಂದು ಹೇಳ್ತಾ ಇರ್ತಾರೆ. ಆದರೂ ನನಗೆ ಮುಂಚೆಯಿಂದ ಇದ್ದಿದ್ದು ಸಣ್ಣನೇ ಅಲ್ವಾ, ಹಾಗಾಗಿ ನನಗೆ ಹಂಗಿರೋಕ್ಕೆ ಇಷ್ಟ. ಒಂದು ಸ್ವಲ್ಪ ಫ್ಯಾಟ್ ಆಗಿದ್ದೀನಿ ಅಷ್ಟೇ ಹೇಳ್ರಿ, ಜಾಸ್ತಿ ಏನಾಗಿಲ್ಲ. ಈಗ ಗೋರಿಕಾಯಿ ಅಂದರೆ ರಾತ್ರಿನೇ ಬಿಡಿಸಿಟ್ಟಿದ್ದೆ. ಮತ್ತು ರಾತ್ರಿ ಮಲಗೋದು ನಾನು 11:30-12 ಆಗಿತ್ತು. ಹಾಗಾಗಿ ಬೆಳಿಗ್ಗೆ ಎದ್ದೇಳೋದು ಸ್ವಲ್ಪ ಲೇಟ್ ಆಗಿಬಿಡ್ತು. ಯಾವತ್ತಾದರೂ ಒಂದೊಂದು ದಿನ ಈ ರೀತಿ ಆಗುತ್ತೆ, ಡೈಲಿ ಆಗಲ್ಲ. ಅದಕ್ಕೆ ರಾತ್ರಿನ ನಾನು ಚಟ್ನಿಗೆ ಸ್ವಲ್ಪ ಕಡಲೆ ಬೀಜ ಎಲ್ಲ ಸುಲಿದಿಟ್ಟು ಬೆಳಿಗ್ಗೆ ಚಪಾತಿ ಚಟ್ನಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ತರಿಸಿದ್ದೆ ರಾತ್ರಿನೇ. ಅದಕ್ಕೆ ಗೋರಿಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿದ್ನಲ್ಲ, ಅದನ್ನ ತೊಳೆದಿಟ್ಟಿದ್ದೆ ರಾತ್ರಿನೇ. ಈಗ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸೋಕ್ಕೆ ಅಂತ ಒಂದು ಕಡೆ ಉಪ್ಪು ಹಾಕಿ ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಗೋರಿಕಾಯಿ ಮುಳುಗೋ ಅಷ್ಟು ನೀರು ಹಾಕಿ ಇಡ್ತಾಯಿದ್ದೀನಿ. ಇನ್ನೊಂದು, ನಮ್ಮ ಮನೇಲಿ ಚಪಾತಿ ಮಾಡಿದ್ರೆ ಪಲ್ಯಗಳಂತೂ ಕಂಪಲ್ಸರಿ ಇರಬೇಕು. ಬರೀ ಚಟ್ನಿ ಜೊತೆ ತಿನ್ನಲ್ಲ ಇವರು ನಮ್ಮ ಮನೆಯಲ್ಲಿ. ಹಾಗಾಗಿ ಅದು ಮುಂಚೆಯಿಂದ ಅಭ್ಯಾಸ. ಹಂಗೇನೆ ಅರ್ಧ kg ಆಗಲಿ ತೊಗೊಂಡು ಬಂದು ಮಾಡಬೇಕು, ಆಗಲಿ ತೊಗೊಂಡು ಬಂದು ಮಾಡಬೇಕು. ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ, ಚಟ್ನಿ ಒಂದು ಮಾಡ್ತೀನಿ ಅಂದರೆ, ಚಟ್ನಿ ಮಾಡೋಗಿದ್ರೆ ನೀನು ಚಪಾತಿನೂ ಮಾಡಬೇಡ, ದೋಸೆನೂ ಮಾಡಬೇಡ ಅಂತಾರೆ. ದೋಸೆಗೂ ಅಷ್ಟೇ ಆಲೂಗೆಡ್ಡೆ ಪಲ್ಯ ಇಲ್ಲ ಆಲೂಗೆಡ್ಡೆ ಸಾಗು ಈ ಥರ ಇರಬೇಕು ಅವರಿಗೆ. ಹಂಗಾಗಿ ಅದು ಮುಂಚೆಯಿಂದ ಯಾವ ರೀತಿ ಅಭ್ಯಾಸನ ಅದೇ ರೀತಿನೇ ಹೇಳ್ರಿ. ನಾನು ಏನಿದ್ರೆ ಅದನ್ನು ಅಡ್ಜಸ್ಟ್ ಮಾಡ್ಕೊತೀನಿ. ನಮ್ಮ ಮನೇಲಿ 3 ಜನನೂ ಅವ್ರಿಗೆಲ್ಲ ಪಲ್ಯಗಳೇ ಇರಬೇಕು. ಹಾಗಾಗಿ ಇವತ್ತು ತರಕಾರಿ ಮಾರೋ ಹತ್ರ ನಮ್ಮೂರಲ್ಲಿ ಗೋರಿಕಾಯಿ ಸಿಕ್ತು. ಹಂಗಾಗಿ ಗೋರಿಕಾಯಿ ಪಲ್ಯ ಮಾಡಿ ಚಟ್ನಿ ಮಾಡೋಣ ಅಂತಂದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಕಡೆ. ಇನ್ನೊಂದು ಕಡೆ ನಾನು ಗೋಧಿ ಹಿಟ್ಟು ಕಲಸಿಡೋಣ, ಸ್ವಲ್ಪ ನೆಂದರೆ ಚೆನ್ನಾಗಿ ಮೆತ್ತಗೆ ಬರುತ್ತೆ ಚಪಾತಿ, ಒಸಿಯೋಕ್ಕಾಗಲಿ ಚೆನ್ನಾಗಿರುತ್ತೆ, ತಿನ್ನೋಕ್ಕಾಗಲಿ ಚೆನ್ನಾಗಿರುತ್ತೆ ಅಂತಂದು ಈಗ ಜರಡಿ ಮಾಡ್ಕೊತಾ ಇದ್ದೀನಿ. ಹಿಟ್ಟಲ್ಲಿ ಏನೂ ಇಲ್ಲ, ಆದ್ರೂ ಒಂದು ಸರಿ ಜರಡಿ ಮಾಡ್ಕೊಂಡು ಕಲಿಸೋದ್ರಿಂದ ಒಂದು ಸ್ವಲ್ಪ ಮನಸ್ಸಲ್ಲಿ ಒಂದು ಭಯ ಅನ್ನೋದಿರಲ್ಲ. ಇಲ್ಲಾಂದರೆ ಏನಾದರೂ ಹುಳ ಇತ್ತೇನೋ ಹಂಗೆ ಕಲಿಸ್ಬಿಟ್ಟೆ ಅನ್ನೋದೊಂದು ಇದಿರುತ್ತೆ, ಮನಸ್ಸಲ್ಲಿ ದಿಗ್ಲಿರುತ್ತೆ. ಅದಕ್ಕೆ ಯಾವುದೇ ಒಂದು ಇದು ಫ್ರೆಶ್ ಆಗಿರಲಿ ಹೇಳ್ರಿ, ಆಗ್ತಾನೆ ರೆಡಿ ಮಾಡಿರೋದಾಗಿರಲಿ ಹೇಳಿ ಜರಡಿ ಮಾಡಿಬಿಡ್ತೀನಿ. ನನಗದು ಅಭ್ಯಾಸ ಚೆನ್ನಾಗಿ. ಹಾಗಾಗಿ ಜರಡಿ ಮಾಡ್ಕೊತಾ ಇದ್ದೀನಿ ಹಿಟ್ಟನ್ನ. ಇನ್ನೊಂದು ನನಗೆ ಏನು ಡೌಟ್ ಅಂದರೆ, ನೀವು ಚಪಾತಿ ಯಾರಾದರೂ ಸ್ವಲ್ಪ ನಿಮಗೆ ಟಿಪ್ಸ್ ಏನಾದರೂ ಗೊತ್ತಿದ್ರೆ ಹೇಳಿ ನನಗೂ. ಚಪಾತಿನ ನೀವು ಟವಾದಲ್ಲಿ ಸುಡ್ತೀರಾ, ಇಲ್ಲ ಚಪಾತಿ ಅಂಚೆ ಬರುತ್ತಲ್ಲ ಸಪ್ರೇಟಾಗಿ ಸುಡೋ ಅಂಥದ್ದು, ಅದರಲ್ಲಿ ಸುಡ್ತೀರಾ ಅಂತ ಹೇಳಿ. ಗೊತ್ತಿಲ್ಲ, ಈ ಮಧ್ಯೆ ಯಾಕೋ ನಾನು ದೋಸೆ ಟವಾದಲ್ಲೇ ಸುಡ್ತಾ ಇದ್ದೀನಿ ಚಪಾತಿ. ಒಂಥರ ರಫ್ ಥರ ಬರ್ತಾಯಿದೆ, ಅಂದರೆ ಗಡ್ಸ್ ಥರ ಇದೆ ಚಪಾತಿ ತಿನ್ನೋಕ್ಕೆ. ಹಂಗಾಗಿ ತುಂಬ ಸಾಫ್ಟಾಗಿ ಕಲಸಿರ್ತೀನಿ, ಸಾಫ್ಟಾಗೂ ಒಸಿತೀನಿ. ಚಪಾತಿ ಎಲ್ಲ ತುಂಬ ಸಾಫ್ಟ್ ಇರುತ್ತೆ, ಹೆಂಚ್ಗೆ ಹಾಕೋಕ್ಕೆ ಬರಲ್ಲ, ಅಷ್ಟೊಂದು ಸಾಫ್ಟಾಗಿ ಒಸ್ತಿರ್ತೀನಿ.
ಸುಟ್ಟಾದಮೇಲೆ ಫುಲ್ಲು ಡ್ರೈ ಆದಂಗೆ ಆಗುತ್ತೆ ಚಪಾತಿ. ಹಾಗಾಗಿ ಸಾಫ್ಟಾಗಿರಬೇಕು ಅಂದರೆ ಏನಾದರೂ ಅಂಚು ಪ್ರಾಬ್ಲಮ್ಮಾ ಇಲ್ಲ 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 ಅಂಚೆ ಪ್ರಾಬ್ಲಮ್. ಯಾಕಂದರೆ ಮುಂಚೆಯಿಂದಲೂ ನಾವು ಇದೇ ಥರನೇ ಚಪಾತಿ ಮಾಡೋದು. ಹಂಗೆ ಅನಿಸಿದೆ ನೋಡಿ. ನಿಮ್ಗೆ ಏನಾದರೂ ಟಿಪ್ಸ್ ಗೊತ್ತಿದ್ರೆ ಹೇಳಿ, ಅದೇ ರೀತಿ ನಾನು ಮಾಡ್ತೀನಿ. ಯಾಕಂದರೆ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ನೋಡಿದ್ರೆ ಸಿಗುತ್ತೆ ಆಗಲಿ, ನಾನು ಅಷ್ಟೊಂದು ಇದಿಲ್ಲ. ಯಾಕಂದರೆ ನೀವು ನೋಡಿದ್ದೀರಾ ತುಂಬ ಬ್ಯುಸಿ ಇರ್ತೀನಿ ಯಾವಾಗಲೂ ಅಷ್ಟೇ. ವೀಡಿಯೋಸ್ ಅಂತೆ ಆ ಕಡೆ ಈ ಕಡೆ ಓಡಾಡೋದು, ಮತ್ತು ಇದು ಪ್ರಮೋಷನ್ಸ್ಗೆ ಅಂತ ಹೊರಗಡೆ ಹೋಗ್ತಾ ಇರ್ತೀನಲ್ಲ. ಸೊ ಹಂಗಾಗಿ ನನಗೂ ಸ್ವಲ್ಪ ಟೈಮ್ ಇಲ್ಲ. ನೋಡಿ ನಿಮ್ಗೆ ಏನಾದರೂ ಟಿಪ್ಸ್ ಗೊತ್ತಿದ್ರೆ ಹೇಳಿ, ನಾನು ಅದೇ ರೀತಿ ಮಾಡ್ತೀನಿ. ಈಗ ಹಿಟ್ಟೆಲ್ಲ ಕಲಸಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ನ ಯಾವಾಗಲೂ ಮಿಕ್ಸ್ ಮಾಡಿ ಇಡ್ತಾ ಇದ್ದೆ ನಾನು. ಈಗ ಆಯಿಲ್ ಮಿಕ್ಸ್ ಮಾಡೋದು ಬೇಡ, ಇನ್ನೂ ತುಂಬ ಸಾಫ್ಟ್ ಆಗುತ್ತೆ ಆಯಿಲ್ ಮಿಕ್ಸ್ ಮಾಡಿಲ್ಲ ಅಂದರೆ. ಅದಕ್ಕೋಸ್ಕರ ಹಂಗೆ ಎತ್ತಿಡೋಣ, ಒಂದು ಹಾಫ್ ಆನ್ ಅವರ್ ನೆನೆಸ್ಬಿಟ್ಟು. ಆಮೇಲೆ ನೆಕ್ಸ್ಟು ನಾನು ಪಲ್ಯಕ್ಕೆ ಬೇಕಾಗಿರೋ ಅಂಥದ್ದೆಲ್ಲ ಈರುಳ್ಳಿ ಮತ್ತು ಹಸಿಕಾಯಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲ, ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡೋಕ್ಕೆ ಅಂತಂದು ಹೋದೆ ನಾನು. ಅದನ್ನು ನೆನೆಸೋಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ಅದು ಗೋರಿಕಾಯಿ ಬೇಯಿಸೋಕ್ಕೆ ಅಂತ ಇಟ್ಟಿದ್ನಲ್ಲ, ಅದನ್ನು ಬೆಂದಿತ್ತೇಳ್ರಿ. ಅದನ್ನು ನೀರು ಬಸ್ಬಿಟ್ಟು ಸಪ್ರೇಟಾಗಿ ಇಟ್ಟಿದ್ದೀನಿ. ಈಗ ಒಗ್ಗರಣೆಗೆ ಏನೇನು ಬೇಕೋ ಎಲ್ಲ ನೀಟಾಗಿ ನೋಡ್ಕೊತಾ ಇದ್ದೀನಿ. ನೋಡ್ರಿ ಈ ಥರ ಗ್ಲಾಸ್ ಕಂಟೈನರಲ್ಲಿ ಹಾಕ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಸಾಸಿವೆ, ಜೀರಿಗೆ ಟ್ರಾನ್ಸ್ಪರೆಂಟಾಗಿ ಕಾಣ್ತಾ ಇರುತ್ತಲ್ಲ, ತುಂಬ ಇಷ್ಟ ಆಗುತ್ತೆ. ನಾನು ಈ ಥರ ಒಂದು 2 ಜಾರ್ ತೊಗೊಂಡಿದ್ದೀನಿ ಗ್ಲಾಸ್ದು. ಅದು ನಾನು ತುಮಕೂರಲ್ಲಿ ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು. ಚೆನ್ನಾಗಿದೆ. ಆಗ 30 ರುಪೀಸ್ ಏನೋ ಅಷ್ಟೇ ಆಫರಲ್ಲಿ ಇಡ್ತಿದ್ದು. ಬೈ 1 get 1 ಫ್ರೀ ಅಷ್ಟೇ. 30 ರುಪೀಸ್ಗೆ ಒಂದು ತಗೊಂಡ್ರೆ ಒಂದು ಫ್ರೀ ಅಂತಂದು ಹಾಕಿದ್ರು. ಅದರಲ್ಲಿ ನಾನು ಇದೊಂದೆರಡು ಇನ್ನೊಂದು ಗ್ಲಾಸ್ ಕಂಟೈನರ್ ಒಂದು ತಗೊಂಡಿದ್ದೀನಿ. ಅದಿಲ್ಲಿಲ್ಲ, ಬೇರೆ ಕಡೆ ಎತ್ತಿಟ್ಟಿದ್ದೀನಿ ಹೇಳ್ರಿ. ಅದೊಂದು ಮತ್ತು ಇನ್ನೊಂದು ಏನು ತೊಗೊಂಡೆ ಅಂದರೆ ಶೂ ತೊಗೊಂಡೆ ನನಗೆ. ಅದೊಂಥರ ಗ್ರೇ ಕಲರ್ ಶೂ ಚೆನ್ನಾಗಿದೆ. ಸೊ ಇಷ್ಟು ತೊಗೊಂಡೆ. ಆಮೇಲೆ 1-2 ಪ್ಲೇಟ್ಸ್ ತೊಗೊಂಡೆ. ಇಷ್ಟು ತೊಗೊಂಡೆ ಅವತ್ತು ಆಫರಲ್ಲಿ ಅಷ್ಟೇ. ಇನ್ನೇನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಈಗ ಎಣ್ಣೆ ಕಾಯಿಸೋಕ್ಕೆ ಅಂತ ಇಟ್ಟಿದ್ನಲ್ಲ, ಅದಕ್ಕೆ ಈಗ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಎರಡನ್ನೂ ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪನ್ನ ನಾನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೆ ಬೆಳಿಗ್ಗೆನೆ. ಈಗ ಅದನ್ನು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಾವು ಈ ರೀತಿ ಮಾಡ್ತೀವಿ, ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಮಸಾಲೆ ಹಾಕಿ ಮಾಡ್ತಾರಲ್ಲ, ಮಸಾಲೆ ಪಲ್ಯ ಮಾಡ್ತಾರಲ್ಲ, ಅದು ನಮ್ಮ ಮನೇಲಿ ಇಷ್ಟಪಡಲ್ಲ. ಹಂಗಾಗಿ ನಾನು ಒಂದೇ ಥರನೇ ಮಾಡ್ತಾಯಿರ್ತೀನಿ. ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು, ಆದರೆ ಅವರು ಇಷ್ಟಪಟ್ಟು ತಿನ್ನಲ್ಲ. ಅವರು ಒಂದು ತುತ್ತು ತಿಂದು ನೋಡ್ತಾರೆ, ಅವ್ರಿಗೆ ಮಸಾಲೆ ಇದೆಲ್ಲ ಪಲ್ಯ ಇದ್ದರೆ ತಿನ್ನಲ್ಲ ಅವರು. ಈ ಥರ ಆದರೆ ಡ್ರೈ ಪಲ್ಯ ತುಂಬ ಚೆನ್ನಾಗಿ, ಅಂದರೆ ಒಗ್ಗರಣೆ ಒಂದು ಕೊಡ್ತೀವಿ ನಾವು ಅಷ್ಟೇ. ಹಂಗಾಗಿ ಈ ಪಲ್ಯ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅಷ್ಟೇ, ನಮ್ಮ ಮನೆಯವರು ಅಷ್ಟೇ. ಅದಕ್ಕೆ ಅವ್ರಿಗೆ ಇಷ್ಟ ಇಲ್ದಿರೋದು ನಾನು ಮಾಡೋಕ್ಕೆ ಹೋಗಲ್ಲ. ಅವ್ರು ಏನು ಇಷ್ಟಪಡ್ತಾರೋ ಅದನ್ನೇ ಮಾಡ್ಕೊಡ್ತಾ ಇರ್ತೀನಿ. ಈಗ ಅದು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕಿದೆ ಮತ್ತು ಕರ್ಬೇವಿನ ಸೊಪ್ಪು ಹಾಕಿದೆ. ಈಗ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ 2 ಆ ಥರ ಉದ್ದುದ್ದ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನೆಕ್ಸ್ಟು ನಾನು ಇದು ಗೋರಿಕಾಯಿ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು, ಮತ್ತು ತೆಂಗಿನಕಾಯಿನೂ ಇದು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ದೀನಿ ನೋಡಿರಿ, ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಕಡಲೆ ಬೀಜದ ಪುಡಿ, ಅಂದರೆ ಕಡಲೆ ಬೀಜನ ಹುರ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ತರ್ತರಿಯಾಗಿ, ಅದನ್ನು ಹಾಕ್ತೀನಿ. ಅದು ಹಾಕೋದ್ರಿಂದ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಆ್ಯಡ್ ಆಗುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಬಾಯಿಗೆ. ಹಾಗಾಗಿ ಅದನ್ನು ಹಾಕ್ತೀನಿ. ಇಷ್ಟೇ ಪಲ್ಯ ಮಾಡೋದು, ಡ್ರೈ ಪಲ್ಯ ಅಂತೀವಿ ಇದನ್ನು. ಸೊ ಇಷ್ಟು ಮಾಡಿದ್ರೆ ಚಪಾತಿಗೆ ಇದ್ರ ಜೊತೆಗೆ ಸ್ವಲ್ಪ ಚಟ್ನಿ, ತೆಂಗಿನಕಾಯಿ ಚಟ್ನಿ ಮಾಡಿದ್ರೆ ಏನು ಸಖತ್ತಾಗಿರುತ್ತೆ ನೋಡಿ. ಒಂದು ಕಡೆ ಚಟ್ನಿ ಆಗಲೇ ಮಾಡ್ಕೊಂಡೆ ನಾನು, ಅದೆಲ್ಲ ವೀಡಿಯೋ ಶೂಟ್ ಮಾಡಲಿಲ್ಲ. ಈಗ ಇದಕ್ಕೆ ಸ್ವಲ್ಪ ಏನಿಲ್ಲ, ಚಟ್ನಿಗೆ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತುರಿ ಮತ್ತು ಇದು ಕಡಲೆ ಬೀಜ ಹುರ್ಕೊಂಡಿರೋದು, ಹಸಿಮೆಣ್ಸಿನ್ಕಾಯಿ ಅದು ಹುರ್ಕೊಂಡಿರೋದು, ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಒಂದು ಹೋಳಷ್ಟು ಹುಣಸೆಹಣ್ಣು ಹಾಕಿದ್ದೀನಿ, ಸ್ವಲ್ಪ ಉಪ್ಪು ಹಾಕಿ ಟೇಸ್ಟ್ಗೆ, ಇಷ್ಟೇ. ಸೊ ಇನ್ನೇನಿಲ್ಲ, ಇಷ್ಟು ಹಾಕಿ ಅದನ್ನು ಮಿಕ್ಸಿ ಮಾಡ್ಕೊಂಡು ಇಟ್ಕೊಳ್ಳೋದು. ಒಗ್ಗರಣೆ ಎಲ್ಲ ಕೊಡೋಕ್ಕೋಗಲ್ಲ, ಆ ರೀತಿಯೇ ಪ್ಲೈನಾಗೆ ತಿಂದ್ಬಿಡ್ತೀವಿ, ಚೆನ್ನಾಗಿರುತ್ತೆ ಟೇಸ್ಟು. ಅದು ಚಟ್ನಿ ಒಂದು ಕಡೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇನ್ನೊಂದು ಕಡೆ ನೋಡಿರಿ, ಈಗ ಒಗ್ಗರಣೆ ಎಲ್ಲ ಇದಾಯಿತು, ಫ್ರೈ ಆದಮೇಲೆ ಗೋರಿಕಾಯಿ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಈಗ ಹಾಕ್ತಾಯಿದ್ದೀನಿ ಬಾಣಲಿಗೆ. ಅದನ್ನು 1 ನಿಮಿಷ, 1-2 ಸೆಕೆಂಡ್ ಅಷ್ಟು ಮಿಕ್ಸ್ ಮಾಡ್ಕೋಬೇಕಷ್ಟೆ. ಅದು ಗೋರಿಕಾಯಿಗೆ ಎಣ್ಣೆ ಮತ್ತು ಈರುಳ್ಳಿ, ಉಪ್ಪು, ಖಾರ ಎಲ್ಲ ಹಿಡೀಲಿ ಅಂತಂದು ಹೇಳ್ಬಿಟ್ಟು ಆ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಆಗಲೇ ಬೇಯಿಸ್ಕೊಂಡಿದ್ದೀವಿ ಗೋರಿಕಾಯಿನ. ಉಪ್ಪು ಹಾಕ್ಬಿಟ್ಟು ಬೇಯಿಸಿದ್ದೆ ನಾನು. ಉಪ್ಪು ಹಾಕಿಲ್ಲ ಅಂದರೆ ಒಂಥರ ಸಪ್ಪೆ ಸಪ್ಪೆ ಥರ ಇರುತ್ತೆ ಗೋರಿಕಾಯಿ ನಾವು ತಿಂದಾಗ. ಅದಕ್ಕೋಸ್ಕರ ಬೇಯಿಸ್ಬೇಕಾದ್ರೆ ಒಂಚೂರು ಉಪ್ಪು ಹಾಕ್ಬಿಟ್ರೆ ಅದಕ್ಕೆ ಉಪ್ಪು ಹಿಡಿಯುತ್ತಲ್ಲ, ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈ ಒಗ್ಗರಣೆಯಲ್ಲಿ ಬೇಯಿಸೋದ್ರಿಂದ. ಸೊ ಹಂಗಾಗಿ ಅದನ್ನು ಒಂದು ಮಿಕ್ಸ್ ಮಾಡಿಕೊಂಡೆ. ಮಿಕ್ಸ್ ಮಾಡಿ ಆದಮೇಲೆ ಈಗ ಕಡಲೆ ಬೀಜದ ಪುಡಿ ನೋಡಿ ನಾನು ರುಬ್ಬಿಟ್ಕೊಂಡಿದ್ದೆ ಮಿಕ್ಸಿ ಜಾರಲ್ಲಿ, ಅದನ್ನು ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಖಾರದ ಪುಡಿ ಏನೂ ಸೇರಿಸ್ತಾ ಇಲ್ಲ, ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಲ್ಲ ಅಷ್ಟೇ ಸಾಕು. ಇನ್ನೊಂದು, ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿನ್ನಲ್ಲ ಯಾರು, ನಾವು ಸ್ವಲ್ಪ ಸಪ್ಪೆ ಊಟ ಮಾಡೋದು ಹೇಳಿ. ಮುಂಚೆಯಿಂದಲೂ ಅದು ಹಂಗೆ ಅಭ್ಯಾಸ, ಖಾರ ತಿನ್ನೋ ಇದೇ ಇಲ್ಲ. ನಾನ್ ವೆಜ್ಜು ಯಾವುದೇ ಆಗಿರ್ಬೋದು ಖಾರ ಜಾಸ್ತಿ ಹಾಕಲ್ಲ ನಾವು, ಸುಮ್ಮನೆ ಸಿಂಪಲಾಗಿ ಆ ರೀತಿ ಹಾಕ್ಕೊಂಡು ತಿಂತಾ ಇರ್ತೀವಿ ಅಷ್ಟೇ. ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಒಂದೇ ನಾನು ಸೇರಿಸಿದ್ದು ಖಾರಕ್ಕೆ ಅಂತ. ಈಗ ನಾನು
ಅದು ಕೊತ್ತಂಬರಿ ಸೊಪ್ಪು ಮತ್ತು ಹಸಿದು ಕೊಬ್ಬರಿ ತುರಿದಿಟ್ಕೊಂಡಿದ್ನಲ್ಲ ಅದೆರಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಇಷ್ಟೇ ನೋಡಿ, ಗೋರಿಕಾಯಿ ಪಲ್ಯ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಏನಾದರೂ ಈ ಥರ ಮಾಡಬೇಕಂದ್ರೆ ಮಾಡಿ ಒಂದು ಟೈಮು, ನಿಮಗೂ ಗೊತ್ತಾಗುತ್ತೆ. ಚಪಾತಿ ಜೊತೆ ತಿಂತಾಯಿದ್ರೆ ಇನ್ನೊಂದು ಚಪಾತಿ ಎಕ್ಸ್ಟ್ರಾ ತಿನ್ನಬೇಕು ಅನ್ನಿಸುತ್ತೆ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಮೇಯ್ನ್ ಇದು ಟೇಸ್ಟ್ ಕೊಡೋದು ಕಾರಣ ಏನಂದರೆ ಇದರಲ್ಲಿ ಹಸಿ ಕೊಬ್ಬರಿ ತುರಿ ನಾವು ತುರ್ಕೊಂಡಿರ್ತೀವಲ್ಲ, ಅದನ್ನು ಕಡಲೆ ಬೀಜದ ಪುಡಿ. ಸೊ ಇದೇನೇ ಮೇಯ್ನ್ ಟೇಸ್ಟ್, ಒಗ್ಗರಣೆ ಇಷ್ಟೇ, ಇನ್ನೇನು ಮಸಾಲೆ ಇಲ್ಲ. ಪ್ಲೈನಾಗಿ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಯಾಕಂದರೆ ಮಸಾಲೆ ಎಲ್ಲ ಜಾಸ್ತಿ ತಿನ್ನಬಾರ್ದಲ್ವ, ಸೊ ಹಂಗಾಗಿ ಈ ರೀತಿ ಪ್ಲೈನಾಗಿ ತಿನ್ಬೋದು. ಟೇಸ್ಟು ಮತ್ತು ಹೆಲ್ದಿಯಾಗೂ ಇರುತ್ತೆ ಅಷ್ಟೇ. ಈಗ ನೋಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸಾರಿ ನಾನು ಪ್ಲೇಟ್ನ ಮುಚ್ಚಿಡ್ತಾ ಇದ್ದೀನಿ ಇನ್ನೊಂದು ಕಡೆ ನಾನು ನೆನೆಸೋಕ್ಕೆ ಅಂತ ಗೋಧಿ ಹಿಟ್ಟು ನೆಟ್ಟಿದ್ನೆಲ್ಲ ಕಲಿಸ್ಬಿಟ್ಟು ಅದನ್ನು ಈಗ ಒಸ್ದು ಚಪಾತಿ ಎಲ್ಲ ಸುಡಬೇಕು. ನಿತಿನಾಗಲೇ 2 ಸಾರಿ ಬಂದು ಹೋದ, ಅಮ್ಮ ಆಯ್ತಾ ಅಂತಂದು. ಇನ್ನೊಂದು, ಮಕ್ಕಳನ್ನ ನಾನು ಜಾಸ್ತಿ ವೀಡಿಯೋದಲ್ಲಿ ತೋರಿಸಲ್ಲ, ಅವ್ರಿಗೆ ಇಷ್ಟ ಆಗಲ್ಲ ವೀಡಿಯೋದಲ್ಲಿ ಬರೋದು. ಹಂಗಾಗಿ ನಾನು ಇನ್ನು ಫೋರ್ಸ್ ಮಾಡಿ ವೀಡಿಯೋ ಮಾಡೋಕ್ಕೆ ಹೋದರೆ ಅವರು ಅಳ್ತಾರೆ. ಸೊ ಹಂಗಾಗಿ ಬೇಡ ಬಿಡು, ಅವ್ರಿಗೆ ಇಷ್ಟ ಇಲ್ಲದೆ ಇರೋಂಥ ಕೆಲಸ ಏನಕ್ಕೆ, ನನ್ನ ಇಷ್ಟದ ಪ್ರಕಾರ ನಾನು ಹೋಗೋಣ ಅಂತಂದು ಹೇಳ್ಬಿಟ್ಟು, ಯಾರಿಗೆ ಆಗಿರ್ಬೋದು, ಮಕ್ಕಳಿಗೆ ಆಗಿರ್ಬೋದು, ಗಂಡನಿಗೆ ಆಗಿರ್ಬೋದು, ಮನೆಯವ್ರಿಗೆ ಆಗಿರ್ಬೋದು, ಇಲ್ಲ ರಿಲೇಷನ್ಸ್ಗೂ, ಇಲ್ಲ ಅಕ್ಕಪಕ್ಕದ ಮನೆಯವ್ರಿಗೂ ಇಷ್ಟ ಇಲ್ಲ ಅಂದಮೇಲೆ ಫೋರ್ಸ್ ಮಾಡೋಕ್ಕೆ ಹೋಗ್ಬಾರ್ದಲ್ವ. ಹಂಗೇ ಅದಕ್ಕೋಸ್ಕರ ನಾನು ಏನೋ ವೀಡಿಯೋದಲ್ಲಿ ಶೂಟ್ ಮಾಡಲ್ಲ. ನನ್ನ ಫ್ರೆಂಡ್ ಮಕ್ಕಳು ಅವ್ರು ಬರ್ತಾರೆ, ಹಂಗಾಗಿ ಅವ್ರದ್ದು ಶೂಟ್ ಮಾಡಿ ನಾನು ಹಾಕ್ತೀನಿ. ಇನ್ನು ಚಿಕ್ಕ ಮಕ್ಕಳು, ಈಗ ನನ್ನ ಮಗ ಆಗಲೇ 18 ಇಯರ್ಸು, ದೊಡ್ಡವನು. ಚಿಕ್ಕವನು ಬಂದುಬಿಟ್ಟು 10th. ಸೊ ಅಂಥವ್ರನ್ನ ನಾವು ಮುದ್ದು ಮಾಡೋಕ್ಕಾಗುತ್ತಾ? ಸೊ ಸಾಮಾನ್ಯವಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ಅಂಥ ಮಕ್ಕಳನ್ನ ನಾವು ಮುದ್ದು ಮಾಡೋಕ್ಕಾಗುತ್ತಾ? ಹೋಗ್ಲಿ, ಹತ್ರ ಕರ್ಕೊಂಡು ಮುದ್ದು ಕೊಡೋಕ್ಕೆಲ್ಲ ಆಗುತ್ತಾ? ಮಕ್ಕಳು ಬೆಳೆದಂಗೆಲ್ಲ ತಂದೆ ತಾಯಿಗೂ ಡಿಸ್ಟೆನ್ಸ್ ಅನ್ನೋದು ಸೇರ್ಪಡೆ ಆಗುತ್ತೆ ಮಕ್ಕಳ ಜೊತೆ. ಸೊ ಹಂಗಾಗಿ ಅಷ್ಟೊಂದು ಡಿಸ್ಟೆನ್ಸ್ ಅಂದರೆ ನಾವೇನು ದೂರ ಇದ್ದೀವಿ ಆ ಥರ ಏನಿಲ್ಲ. ಆ ಥರ ಮುದ್ದಾಡೋಕ್ಕೂ, ಹತ್ರ ಕರ್ಕೊಂಡು ತಪ್ಕೊಳ್ಳೋಕ್ಕೂ ಈ ಥರ ಎಲ್ಲ ಆಗಲ್ಲ. ಅದು ಚಿಕ್ಕ ಪಾಪು, ನನ್ನ ಫ್ರೆಂಡ್ ಪಾಪು, ಎಷ್ಟು ವರ್ಷ, 3 ವರ್ಷದ ಪಾಪು. ಅದನ್ನು ನಾನು ಮುದ್ದು ಮಾಡಿದ್ದಕ್ಕೆ ಒಬ್ಬರು ಕಾಮೆಂಟೇ ಹಾಕ್ಬಿಟ್ಟಿದ್ದಾರೆ, ಸ್ವಂತ ಮಕ್ಕಳ ಮುದ್ದಾಡೋಕ್ಕೆ ನಿನಗೆ ಇಷ್ಟ ಇಲ್ವೇನೋ, ಕಂಡವ್ರ ಮಕ್ಕಳನ್ನ ಮುದ್ದಾಡ್ತೀಯಲ್ಲ, ನೀನೆಂಥ ತಾಯಿ ಅಂತ ಹಾಕಿದ್ದಾರೆ. ನನಗೆ ಅದಕ್ಕೆ ಏನು ರಿಪ್ಲೈ ಮಾಡಬೇಕು ಅರ್ಥನೇ ಆಗಲಿಲ್ಲ. ಎಂತೆಂಥ ಮೈಂಡ್ಸೆಟ್ ಜನ ಇರ್ತಾರೆ ಅಂತ ಅಂದ್ಕೊತೀನಿ ಒಂದೊಂದು ಟೈಮು. ಆದರೆ ಅವ್ರಿಗೆ ಗೊತ್ತಿಲ್ವಲ್ಲ, ಬಿಟ್ಟಾಕು. ಯಾಕಂದರೆ ಅವ್ರ ಮನಸ್ಸು ಆ ಥರ ಅರ್ಥ ಮಾಡ್ಕೊಳ್ಳಲ್ಲ ಅಂತ ನನಗೆ ಗೊತ್ತಾಯಿತು, ಹಾಗಾಗಿ ನಾನು ಬಿಟ್ಟಾಕ್ತಾಯಿದ್ದೀನಿ.